ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನೋಡಿ, ಏನನ್ನ ಸಂಜೆ ತಿನ್ನಬೇಕು ಅನ್ನಿಸ್ತೈತೆ. ಮಧ್ಯಾಹ್ನ ಊಟ ಆಗಿದ ತಕ್ಷಣ, ಇಲ್ಲ ಸಂಜೆ ರಾತ್ರಿ ಹೊತ್ತು ಏನನ್ನ ಊಟ ಆಗಿದ ತಕ್ಷಣ ಐಸ್ ಕ್ರೀಮು ಏನೋ ಒಂದು ಬೇಕು ಅನ್ನಿಸ್ತೈತೆ. ಆ ಥರನೇ ನಮಗೆ ಐಸ್ ಕ್ರೀಮ್ ಥರನೇ ಟೇಸ್ಟ್ ಬರಬೇಕು, ಚೆನ್ನಾಗಿರ್ಬೇಕಂದ್ರೆ ಈ ಥರ ಒಂದು ಪಾಯಸನ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇದು ಅವಲಕ್ಕಿಯಿಂದ ಮಾಡಿರೋ ಪಾಯಸ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಈ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಒಂದು ಬಟ್ಲಷ್ಟು ಅವಲಕ್ಕಿ ತಗೊಂಡು ಇವತ್ತು ನಾವು ಇದರಿಂದ ಒಳ್ಳೆ ಒಂದು ಪಾಯಸ ಮಾಡಿ ತೋರಿಸ್ತೀನಿ. ಇದನ್ನ ಫಸ್ಟ್ ತೊಳೆದು ನೆನೆಸ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷ ಇದನ್ನ ನೆನೆಸಿಡೋಣ. ಹಾಗೆ ಒಂದು ಬಟ್ಲು ತಗೊಂಡು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ, ಸಾಕಿಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ, ನನ್ನ ಹತ್ರ ಕೇಸರಿ ಇಲ್ಲ, ಹಂಗಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ವೈಟಾಗೆ ಇರಲಿ ಅಂದರೆ ಹಾಗೆ ಇರಲಿ, ಇಲ್ಲಾಂದರೆ ಈ ಥರ ಮಾಡ್ಕೊಂಡ್ರಿ. ಬಟ್ ಇದು ಹಾಕ್ಬೇಕಂತ ಅವಶ್ಯಕತೆ ಇಲ್ಲ, ಸ್ಕಿಪ್ ಕೊಡು ಮಾಡ್ಬೋದು. ಇದೊಂದು ನಿಮಿಷ ನೆನೀಲಿ. ಈ ಸ್ಪೂನ್ ಒಳಗಡೆ ನಾನು 3 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, ಸಾಕು ನನಗೆ. ನಿಮಗೆ ಇನ್ನೂ ಸಿಹಿ ಬೇಕಂದರೆ ಹಾಕ್ಕೊಬೋದು. 1 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರ್ ತೊಗೊತೀನಿ. ಯಾಕಂದರೆ ಕಸ್ಟರ್ಡ್ ಪೌಡ್ರು ಸ್ವಲ್ಪ ಹಾಲು ಗಟ್ಟಿನೂ ಹಾಕ್ತೈತೆ ಪಾಯಸ, ಮತ್ತು ಟೇಸ್ಟು ಕೊಡ್ತೈತೆ, ಒಳ್ಳೆ ಇದಿರ್ತೈತೆ. ಇದಿಲ್ಲಾಂದರೆ ಬಾದಾಮಿ ಪೌಡ್ರ್ ಇದ್ದರೂ ಹಾಕ್ಕೊಂಡ್ರಿ ಚೆನ್ನಾಗಿರ್ತೈತೆ. ಮಿಕ್ಸ್ ಮಾಡಿ ಇಟ್ಬಿಡೋಣ. ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ಇದರೊಳಗಡೆ ಒಂದು ಅವಲಕ್ಕಿ ತೊಗೊಂಡಿದ್ದೀನಿ, 4 ಲೋಟಷ್ಟು ನೀರು ಹಾಲು ತೊಗೊತಾ ಇದ್ದೀನಿ. ಅಂದರೆ ಅದರೊಳಗಡೆನೆ 4 ಕಪ್ಪಷ್ಟು ಹಾಲು ನೀರು ತೊಗೊಂಡಿದ್ದೀನಿ. 2 ಕಪ್ಪು ಹಾಲು, 2 ಕಪ್ಪು ನೀರು ತೊಗೊಂಡಿದ್ದೀನಿ. ಈಗ ಕುದಿಲಿಕ್ಕೆ ಬಿಡೋಣ. ಈಗ ಹಾಲು ಕುದೀತಾ ಇದೆ, ಅದರೊಳಗೆ ಬೇಯಿಸಕ್ಕೆ ಹಾಕ್ಕೊಂಬಿಡೋಣ. ನೋಡಿ, ಇದರೊಳಗೆ ಈ ಹಾಲೊಳಗೆ ಇನ್ನೂ ಸ್ವಲ್ಪ ಬೇಯಲಿ. ಆಗಲೇ ಚೆನ್ನಾಗಿ ನೆಂದಿದೆ, ಚೂರು ಹಾಲು ಜೊತೆಗೆ ಬೇಯಿದ್ರೂ ಚೆನ್ನಾಗಿರ್ತೈತೆ ಬೆಂದರೆ. ನೋಡಿ, ಚೆನ್ನಾಗಿ ಕುದೀತಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಸ್ವಲ್ಪ ಏಲಕ್ಕಿ ಹಾಕ್ಕೊತೀನಿ. ಈಗ ಸಕ್ಕರೆ ಹಾಕ್ಕೊತೀನಿ. 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ವೆನಿಲಾ ಎಸಮ್ ಹಾಕ್ಕೊತೀನಿ, ಅದನ್ನು ಭಾಳ ಟೇಸ್ಟ್ ಕೊಡ್ತೈತೆ. ಈಗ ಚೆನ್ನಾಗಿ ಕುದೀತಿದೆ. ನಾವು ಏನು ಆವಾಗಲೇ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಕಲರು ಮತ್ತು ಕಸ್ಟರ್ಡ್ ಪೌಡ್ರು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿನೂ ಆಗಿದೆ. ಮತ್ತು ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಒಂದು 5 ನಿಮಿಷ. ನೋಡಿ, ಸಾಕು ಇಷ್ಟು ಕುದ್ದಿರೋದು. ಹಾಫ್ ಮಾಡೋಣ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. 2 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ, ನಾಟಿ ತುಪ್ಪ, ನನ್ನ ಮಗಳ ಮನೆಯದಿದ್ದು ತುಪ್ಪ. ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಮಧ್ಯಮ ಉರಿಯೊಳಗೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸಾಕು ಇಷ್ಟ ಆದರೆ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಸಿಂಪಲಾಗೆ ಅವಲಕ್ಕಿ ಪಾಯಸ ಯಾವ ರೀತಿ ಮಾಡೋದು. ಈಗ ಯಾರೋ ಬಂದರು ದಿಢೀಂತ ಮಾಡೋಕ್ಕೆ, ನಾವು ಅನ್ನದ ಪಾಯಸ ಮಾಡೋದು ಬೇಡ, ಸಾವಿಗೆ ಸಬ್ಬಕ್ಕಿ ಯಾವುದು ಹುಡ್ಕೋದು ಬೇಡ. ಈ ಥರ ಒಂದು ಸಿಂಪಲಾಗಿ ಮಾಡಿ ಅಷ್ಟೇ ಟೇಸ್ಟಾಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.